ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೊರಟಗೆರೆ ತಾಲೂಕು ಕೆಯುಡಬ್ಲ್ಯೂಜೆ ಅಧ್ಯಕ್ಷರಾದ ಕೆವಿ ಪುರುಷೋತ್ತಮ್ ಮಾತನಾಡಿ, ಗ್ರಂಥಾಲಯಗಳು ಮನುಷ್ಯನ ಮಾನಸಿಕ ರೋಗವನ್ನು ವಾಸಿ ಮಾಡುವ ಕೇಂದ್ರಗಳಾಗಿವೆ. ಆದರೆ ಅದರ ಸದುಪಯೋಗವನ್ನು ಜನರು ಪಡೆದುಕೊಳ್ಳದೇ ಇರುವುದು ದುರಾದೃಷ್ಟಕರವಾಗಿದೆ. ಸರ್ಕಾರಗಳು ಶಾಲಾ ಮಕ್ಕಳಲ್ಲಿ ಗ್ರಂಥಾಲಯದ ಮಹತ್ವವನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸುವುದು ಸೂಕ್ತ. ಅದೇ ರೀತಿಯಾಗಿ ವಾರಕ್ಕೊಮ್ಮೆ ಪ್ರಾಯೋಗಿಕವಾಗಿ ಗ್ರಂಥಾಲಯಗಳಲ್ಲಿ ಮಕ್ಕಳನ್ನು ತೊಡಗಿಸಿದರೆ ಸಾಮಾನ್ಯ ಜ್ಞಾನ ಹೆಚ್ಚುತ್ತದೆ ಎಂದರು. ಬುಕ್ಕುಗಳು ಓದಿದಾಗ, ಇಲ್ಲಿನ ಒಂದು ಪರಿಸರ ಓದಿದಾಗ ನಿಮ್ಮ ಜ್ಞಾನದ ಜೊತೆಗೆ ಗುಣಾತ್ಮಕ ಮತ್ತು ಮೌಲ್ಯಾಧಾರಿತ ಒಂದು ಜ್ಞಾನವನ್ನು ನಮ್ಮ ವಿದ್ಯಾರ್ಥಿಗಳಾಗ್ಬೋದು, ಸಾರ್ವಜನಿಕರಾಗಲು ಪಡ್ಕೋಬೋದು. ಅತಿ ಹೆಚ್ಚು ಗ್ರಂಥಾಲಯಗಳು ಯಾಕೆ ಬೇಕು ಅಂದರೆ, ಇವತ್ತು ಸಮಾಜ ಎಲ್ಲೋ ಒಂದು ಕಡೆ ಕೆಟ್ಟ ಸ್ಥಿತಿಗೆ ಹೋಗ್ತಾ ಇದೆ. ಸಮಾಜ ಅನ್ನೋದು ಎಲ್ಲೋ ಒಂದು ಕಡೆ ದುಷ್ಟ ಸ್ಥಿತಿಗೆ ಹೋಗ್ತಾ ಇದೆ. ಅದು ನಮ್ಗೆ ಅವಶ್ಯಕ. ಸಮಾಜ ಅನ್ನೋದು ನಮ್ಗೆ ಅವಶ್ಯಕತೆ ಇರೋದ್ರಿಂದ ಗ್ರಂಥಾಲಯಗಳನ್ನ ನಾವು ಹೆಚ್ಚು ಸ್ಥಾಪಿಸಿ ಅವನ್ನು ಅತಿ ಹೆಚ್ಚು ಸಾರ್ವಜನಿಕರು ಬಳಕೆ ಮಾಡಬೇಕು. ಇವತ್ತು ಎಲ್ಲೋ ಒಂದು ಕಡೆ ಕಾಲೇಜುಗಳಲ್ಲಿ ಲೈಬ್ರರಿ ಸಿಗ್ತಾ ಇದೆ, ಬಟ್ ಹೈಸ್ಕೂಲ್ಗಳಲ್ಲಿ ಆಮೇಲೆ ಪ್ರಾಥಮಿಕ ಶಿಕ್ಷಣಗಳಲ್ಲಿ ಖಂಡಿತವಾಗಿ ಅವರಿಗೆ ಲೈಬ್ರರಿ ಸಿಗ್ತಾ ಇಲ್ಲ. ಇದನ್ನು ನಮ್ಮ ಸರ್ಕಾರ ಏನು ಮಾಡಬೇಕು, ಒಂದು ಗ್ರಂಥಾಲಯ ಅನ್ನೋದನ್ನೇ ಒಂದು ಸಬ್ಜೆಕ್ಟ್ ಮಾಡಬೇಕು. ವಾರಕ್ಕೊನ್ನೆ ಒಂದು ಗ್ರಂಥಾಲಯದ ಬಗ್ಗೆ ಮಕ್ಳಿಗೆ ಅರಿವು ಕೊಡಬೇಕು. ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಗ್ರಂಥಾಲಯಗಳನ್ನ ಕರ್ಕೊಂಬರ್ಬೇಕು. ಗ್ರಂಥಾಲಯದಲ್ಲಿರೋ ಬುಕ್ಸ್ನ ಅವ್ರಿಗೆ ಅರಿವು ಮೂಡಿಸಿದಾಗ ಆ ಮಕ್ಕಳು ಮುಂದೆ ಬರ್ತಾ ಗ್ರಂಥಾಲಯದ ಬಗ್ಗೆ ತಿಳ್ಕೊಂಡು ಅವರು ಸಹ ಒಂದು ಗ್ರಂಥಾಲಯನ ಉಪಯುಕ್ತ ಮಾಡಿದಾಗ, ನಾವು ಬಂಡವಾಳ ಹಾಕಿ ಇಷ್ಟು ಒಂದು ಒತ್ತುತ್ವ ಮಾಡಿದಾಗ, ಅದ್ಭುತವಾಗಿದೆ ಬಿಲ್ಡಿಂಗ್ ಕಟ್ಬಿಟ್ಟು ಒಳ್ಳೊಳ್ಳೆ ಬುಕ್ ಸಿಕ್ಕಿದಾಗ ಓದದೇ ಇದ್ರೆ ಅದು ಪ್ರಯೋಜನ ಇಲ್ಲ. ಯಾವುದೇ ಅಲ್ಲಿ ನಮಗೆ ಅವನ್ನ ನಾವು ಸದುಪಯೋಗ ಮಾಡ್ಕೊಂಡಾಗ ಮಾತ್ರ ನಮಗೆ ಅದು ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ಗ್ರಂಥಾಲಯಗಳನ್ನ ಹೆಚ್ಚು ಬೇಸಿಕ್ ಆಗಿ ಅಂದರೆ ಹೈಸ್ಕೂಲ್ ಮಕ್ಕಳಲ್ಲಿ ನಾವು ಅದನ್ನು ಪ್ರಾಯೋಗಿಕವಾಗಿ ತಂದಾಗ ಆ ಗ್ರಂಥಾಲಯಗಳ ಅರಿವು ಅಂದರೆ, ಇವತ್ತು ಕೇವಲ ಒಂದು ಈ ಒಂದು ಸಮಾಜದಲ್ಲಿ ಅತ್ಯಂತವಾದ ಒಂದು ಸ್ಪರ್ಧಾತ್ಮಕ ಯುಗ. ಕೇವಲ ನಾವು ಪಠ್ಯ ಪುಸ್ತಕದ ಮೇಲೆ ಡಿಪೆಂಡ್ ಆದರೆ ಖಂಡಿತ ಆಗಲ್ಲ. ಸಾಮಾನ್ಯ ಜ್ಞಾನ ಅನ್ನೋದು ಬೇಕು. ಇವತ್ತು ನೀವು ಯಾವ್ದಾದ್ರು KS IAS ತಗೊಂಡ್ರೆ ಒಂದು ಸಣ್ಣ ವ್ಯಕ್ತಿದಿಂದ ಹಿಡಿದ ದೊಡ್ಡದವರೆಗೂ ಅವ್ರು ಕ್ವಶನ್ ಮಾಡಿರ್ತಾರೆ. ನಿಮ್ಮ ಬರೀ ಸಬ್ಜೆಕ್ಟ್ ಅರ್ಧ ಭಾಗ ಇದ್ದರೆ ಅರ್ಧ ಭಾಗ ಸಾಮಾನ್ಯ ಜ್ಞಾನ ಇರುತ್ತೆ. ನೀವು ಹೆಚ್ಚು ದಿನದಲ್ಲಿ 1 ಗಂಟೆ ಇಲ್ಲ ಅರ್ಧ ಗಂಟೆ ಗ್ರಂಥಾಲಯದಲ್ಲಿ ತೊಡಸ್ಕೊಳ್ಳೋದ್ರಿಂದ ಸಾಮಾನ್ಯ ಜ್ಞಾನ ನಿಮಗೆ ಬೇಸಿಕ್ಕಿಂದ ಬೆಳ್ಕೊಂಡು ಹೋಗುತ್ತೆ. ಇನ್ನು ಇದೇ ವೇಳೆ ಶಿಕ್ಷಕರಾದ ದೇವರಾಜು ಮಾತನಾಡಿ, ಗ್ರಂಥಾಲಯಗಳು ಜ್ಞಾನದ ದೇವಾಲಯಗಳಿದ್ದಂತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರಂಥಾಲಯದಲ್ಲಿ ಓದಲು ಕುಳಿತರೆ ಹಗಲು ರಾತ್ರಿಗಳ ಪರಿವೇ ಇಲ್ಲದಂತೆ ಓದುತ್ತಿದ್ದರು. ಅವರ ಈ ಜ್ಞಾನದಾಹದಿಂದ ಭಾರತದ ಸಂವಿಧಾನವನ್ನು ರಚಿಸುವಂತಾಯಿತು. ಗ್ರಂಥಾಲಯಗಳು ಬುದ್ಧಿಜೀವಿಗಳ ಜ್ಞಾನ ಭಂಡಾರವಾಗಿದೆ ಎಂದರು. ಎಂತ ಮಾತಾಡಿದ್ದಾರೆ ಅಂದರೆ, ಯಾಕಪ್ಪ ಅಂದರೆ ಜ್ಞಾನದ ಭಂಡಾರವೇ ನಮಗೆ ಯಾವುದು ಗ್ರಂಥಾಲಯ. ಯಾಕಪ್ಪ ಅಂತಂದರೆ ನಾವು ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂಥ ದೇಶವೇ ಅಥವಾ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಕರೆಯುತ್ತೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನಾವು ಜಾಗೃತರಾದಾಗ ನಮ್ಮ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ. ನಾವು ಯಾವ ಜಾಗೃತಿ ಆಗುವಾಗ ನಾವು ವಿದ್ಯೆಯನ್ನು ಅಥವಾ ಜ್ಞಾನವನ್ನು ಪಡೆದಂಥ ಸಂದರ್ಭದಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು, ನಾವು ಯಾವ ನಾಯಕರನ್ನು ಆಯ್ಕೆ ಮಾಡಬೇಕು, ಯಾವ ನಾಯಕರಿಂದ ನಮಗೆ ಅನುಕೂಲವಾಗುತ್ತದೆ. ಯಾಕಪ್ಪ ಅಂದರೆ ನಮ್ಮದು ಪರೋಕ್ಷ ಪ್ರಜಾಪ್ರಭುತ್ವ, ಇಂಡೈರೆಕ್ಟ್ ಡೆಮೋಕ್ರಸಿ ಅಲ್ಲ ನಮ್ಮದು. ಹಾಗಾಗಿ ನಾವೇ ಅಲೆಗೆ ಸೆಲೆಕ್ಟ್ ಮಾಡ್ತೀವಿ. MLA MP ನಮ್ಮಿಂದ ಸೆಲೆಕ್ಟ್ ಆಗ್ತಾರೆ. ನಾವು ಎಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿರ್ತದೆ. ಯಾಕೆ ಅಂತಂದಾಗ ಅವರಿಗೆ ಸಲ್ಲಿಸಿದಂಥ ಸೇವೆಗೋಸ್ಕರ ಇವರಿಗೆ ಈ ಜನ್ಮವನ್ನು ಈ ಗ್ರಂಥಾಲಯ ಸಪ್ತಾಹ ಅಂತಕ್ಕಂಥ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಬಹುತೇಕ ನೀವೇನು ಅಂತಂದರೆ, ನಮ್ಮಲ್ಲಿ ಕದಿಯಲಾಗತಕ್ಕಂಥ ಏನಾದರೂ ಇದ್ದರೆ ಅದು ವಿದ್ಯೆ ಮಾತ್ರ. ಹೌದಾ? ನಿಮ್ಮ ಜ್ಞಾನವನ್ನು ಯಾರೂ ಕೂಡ ಕದಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಹಣ ಇದ್ದರೆ, ಒಡವೆ ಇದ್ದರೆ ಯಾರಾದರೂ ಕದಿಲಿಬೋದು. ಹೌದಾ? ಆದರೆ ಅದನ್ನು ನಿಜವಾಗ್ಲೂ ನಿಮ್ಮ ಬದುಕಿಗೆ ಭೂಷಣವನ್ನು ಮಾಡ್ಕೋಬೇಕು, ನಿಮ್ಮ ಮುಂದಿನ ಬದುಕನ್ನು ಅದ್ಭುತವಾಗಿ ಇಟ್ಕೋಬೇಕು ಅಂತಂದಾಗ ಈ ಜ್ಞಾನವನ್ನು ಪಡಿತಕ್ಕಂಥ ಕೇಂದ್ರಗಳು ಗ್ರಂಥಾಲಯಗಳು. ಬಹುತೇಕ ಗಮನಿಸ್ಬೋದು ನೀವು, ನಾವು ಪತ್ರಿಕೆ ಇವಾಗ ವಿತರಣೆ ಮಾಡ್ತೀವಿ ಮತ್ತು ಅದನ್ನು ಇದಾಗ್ತೀವಿ. ನಮಗೇನಾದರೂ ಅಲ್ಲಿ ಬಂಗಾರ ಇದ್ದರೆ, ಹಣ ಇದ್ದರೆ, ಬೆಳಿಗ್ಗೆ ಅಲ್ಲಿಟ್ಟಿದ್ರೆ ಅದಿರೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಪ್ರಸನ್ನ, ಗ್ರಂಥಪಾಲಕರಾದ ಮಹಾಲಕ್ಷ್ಮಿ, ಲಕ್ಷ್ಮಿ, ಜಯಮ್ಮ, ಮಹದೇವಯ್ಯ, ಯಮನೂರು, ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ನಾಗರಾಜು, ನರಸಿಂಹಮೂರ್ತಿ, ಸತೀಶ್, ತಿಮ್ಮಯ್ಯ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಗೂ ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು.